ಉಳಿದಿರೋ ದಾರ ತಗೊಂಡು ಈ ಥರ ಟ್ಯಾಸಲ್ಸ್ನ ಹೇಗೆ ಈಸಿಯಾಗಿ ಮಾಡೋದಂತ ಇವತ್ತು ನಾನು ವಿಡಿಯೋಲಿ ಹೇಳ್ತೀನಿ. ಇದೇ ಥರ ರೆಗ್ಯುಲರ್ ಆಗಿ ನಿಮಗೂ ಸ್ವಿಂಗ್ ಟಿಪ್ಸ್ ಬೇಕಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಒಂದು ದಾರ ತಗೊಳ್ಳಿ, ದಾರ ತಗೊಂಡು ಕಟ್ರು ತಗೊಂಡು ಸೆಂಟರ್ಲಿ ಆ ದಾರನ ಕಟ್ ಮಾಡಿ. ಕಟ್ ಮಾಡ್ಬಿಟ್ಟು ಈ ದಾರನ ತೆಗೆದ್ಬಿಡಿ. ಸೊ ಇದನ್ನ ತೆಗೆದ್ಬಿಟ್ಟು ಒಂದು ಸ್ಕ್ವೇರ್ ಶೇಪ್ ಅಲ್ಲಿ ಯಾವ ಕಲರ್ ಬೇಕೋ ಆ ಕಲರ್ ತಗೊಂಡು ಇವಾಗ ನೋಡಿ ಈ ದಾರನ ಇಲ್ಲಿ ಮಧ್ಯದಲ್ಲಿ ಸ್ಟಿಚ್ ಮಾಡಬೇಕು. ಸೆಂಟರ್ ಲೈನ್ ಇಂದ ಸ್ಟಿಚ್ ಮಾಡಬೇಕು, ಫೇಸ್ ಮೇಲೆ ಇಟ್ಕೊಳ್ಬೇಕು. ಮೇಲ್ ಬೇಕಂದ್ರೆ ಇನ್ನೊಂದು ಸ್ಟಿಚ್ ಹಾಕೊಳ್ಳಿ, ಸೊ ದಟ್ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ದಾರ ಎಳ್ಕೊಂಡು ಬರಲ್ಲ. ಸೊ ಅದರ ಕೋಂಬ್ ಮಾಡ್ಕೊಂಡು ಹೀಗೆ ಫೋಲ್ಡ್ ಮಾಡಿ ಅದ್ರ ಮೇಲೆನೆ ಇನ್ನೊಂದು ಸ್ಟಿಚ್ ಹಾಕ್ಬೇಕು. ಸೊ ಹೀಗೆ ಡೋರಿನ ಇದ್ರ ಒಳಗಡೆ ಹಾಕೊಂಡು ಹಿಂಗ್ ಫೋಲ್ಡ್ ಮಾಡಿ ಇಲ್ಲಿಂದ ಸ್ಟಿಚ್ ಮಾಡಿ ಇಲ್ಲಿ ಎಂಡ್ ಮಾಡ್ಬೇಕು. ಸೊ ಅನ್ಈವನ್ ಆಗಿದ್ರೂ ಸ್ವಲ್ಪ ಈವನ್ ಆಗಿ ಕಟ್ ಮಾಡಿ ಸ್ಟಿಚ್ ಮಾಡ್ಬೇಕು. ಈ ಎಕ್ಸಸ್ ನ ಟ್ರಿಮ್ ಮಾಡ್ಬಿಡೋಣ. ಇವಾಗ ಇದನ್ನ ಟರ್ನ್ ಮಾಡ್ಕೊಂಡು ಆಮೇಲೆ ಲಾಸ್ಟ್ ಅಲ್ಲಿ ಒಂದ್ಸಲ ಕೋಮ್ ಮಾಡ್ಬಿಟ್ಟು ಈ ಎಕ್ಸಸ್ ಇದೆ ನೋಡಿ ಇದನ್ನ ಈವನ್ ಆಗಿ ಕಟ್ ಮಾಡ್ಬೇಕು. ಇವಾಗ ಈ ತರ ರೆಡಿ.